ಎಲ್ಲ KCET ವಿದ್ಯಾರ್ಥಿ ಆಸ್ಪಿರೆಂಟ್ ವಿದ್ಯಾರ್ಥಿಗಳಿಗೆ ಹೇಳುವನೆಂದರೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದೇ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಅಂದರೆ ಇಲ್ಲಿ ಪರಿಷ್ಕೃತ ಕೀ ಉತ್ತರಗಳು ಗ್ರೇಸ್ ಮಾರ್ಕ್ಸನ್ನು ನಿಮಗೆ ಕೊಟ್ಟಿದ್ದಾರೆ. ಯಾವ ಸಬ್ಜೆಕ್ಟಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದರೆ ತಾವು ಇಲ್ಲಿ ಕ್ಲಿಯರ್ವಾಗಿ ನೋಡಬಹುದು. ಫಸ್ಟ್ ನೋಡ್ರಿ ಯಾವ ಸಬ್ಜೆಕ್ಟ್ ಅಂದರೆ ಭೌತಶಾಸ್ತ್ರ ಫಿಸಿಕ್ಸ್. ಇಲ್ಲಿ ನಿಮ್ಮದು ಕ್ವಶನ್ ನಂಬರ್ ಮತ್ತು ಇದು ಕೋಡ್ ಇದೆ, ಇದನ್ನು ತಾವು ಅಲ್ಲಿ ಮ್ಯಾಚಿಂಗ್ ಮಾಡಬಹುದು. ಫಿಸಿಕ್ಸ್ನಲ್ಲಿ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಫಿಸಿಕ್ಸಿಗೆ ಒಂದು ಗ್ರೇಸ್ ಮಾರ್ಕ್ಸ್ ಇದೆ. ಇದರ ಜೊತೆ ಮತ್ತು ಕೆಮಿಸ್ಟ್ರಿ ಸಬ್ಜೆಕ್ಟಿಗೆ ಒಂದು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮದು ಪ್ರಶ್ನೆ ಇದೆ, ಸಂಖ್ಯೆ ಇದೆ, ಅದಕ್ಕೆ ತಾವು ಇಲ್ಲಿ ನೋಡಿ ಮ್ಯಾಚಿಂಗ್ ಮಾಡಬಹುದು. ಇಲ್ಲಿ ಎರಡು ಸಬ್ಜೆಕ್ಟ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಒಂದೊಂದು ಗ್ರೇಸ್ ಮಾರ್ಕ್ಸ್ ಇದೆ. ಇದರ ಜೊತೆ ಬಯಾಲಜಿ ನೋಡಿರಿ, ಜೀವಶಾಸ್ತ್ರ ಬಯಾಲಜಿಗೆ ಗ್ರೇಸ್ ಮಾರ್ಕ್ಸ್ ಇಲ್ಲ. ಬಟ್ ಅಂತಂದರೆ ಈ ಕ್ವಶನ್ ಇದೆ 29, 37 ಈ ಕ್ವಶನ್ಗಳು ಮತ್ತು ಈ ಕೋಡ್ಗಳನ್ನು ನೋಡಿರಿ ನೀವು. ಈ ಕ್ವಶನಿಗೆ ಯಾವ ವಿದ್ಯಾರ್ಥಿಗಳಿಗೆ 2 ಅಥವಾ 3ಗೆ ಆಪ್ಷನ್ನಿಗೆ ನೀವು ರೈಟ್ ಮಾಡಿರಿ, 2 ಅಥವಾ 3 ಆಪ್ಷನ್ನಿಗೆ ರೈಟ್ ಮಾಡಿರಿ, ಅವರಿಗೆ ಒಂದು ಮಾರ್ಕ್ಸನ್ನು ಅವರು ಕೊಡುತ್ತಾರೆ. ಬಯಾಲಜಿಗೆ ಗ್ರೇಸ್ ಮಾರ್ಕ್ಸ್ ಇಲ್ಲ, ಬಟ್ ಅಂದರೆ 2 ಆಪ್ಷನ್ ಅಥವಾ 3 ಆಪ್ಷನ್ ಈ ಪ್ರಶ್ನೆಗಳಿಗೆ ಇಲ್ಲಿ ಇದ್ದಿರುವಂಥ ಈ ಪ್ರಶ್ನೆಗಳಿಗೆ ನೀವು 2 ಅಥವಾ 3 ಕ್ವಶನಿಗೆ ಟಿಕ್ ಮಾಡಿದಿರಿ, ಅದಕ್ಕೆ ನಿಮಗೆ ಒಂದು ಮಾರ್ಕ್ಸ್ ಕೊಡ್ತಾರೆ. ಅಲ್ಲಿ ಗ್ರೇಸ್ ಮಾರ್ಕ್ಸ್ ಇಲ್ಲ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಒಂದೊಂದು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಮತ್ತು ಗಣಿತ ಇಲ್ಲಿ ನೋಡಿರಿ, ಗಣಿತಶಾಸ್ತ್ರ ವಿಷಯದ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಇದೊಂದು ಸಣ್ಣದು ಅಪ್ಡೇಟ್ ನಾನು ನಿಮ್ಮ ಮುಂದೆ ಇಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ನೆಕ್ಸ್ಟ್ ಏನಾದರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಅಪ್ಡೇಟ್ ಬಂದರೆ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ ಎಂದು ಹೇಳುತ್ತಾ, ಇದು ನಿಮಗೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರುತ್ತೇನೆ, ತಾವು ಅಲ್ಲಿಂದ ನೋಡಬಹುದು. ಅಂದರೆ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿಗೆ ಗ್ರೇಸ್ ಮಾರ್ಕ್ಸ್, ಬಯೋಗೆ 2 ಅಥವಾ 3 ಯಾರು ಈ ಪ್ರಶ್ನೆಗಳಿಗೆ 2 ಅಥವಾ 3 ಆಪ್ಷನ್ನಲ್ಲಿ ಟಿಕ್ ಮಾಡಿದರೆ ಅವರಿಗೆ ಒಂದು ಮಾರ್ಕ್ಸ್ ಕೊಡುತ್ತಾರೆ ಎಂದು ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ನಿಂದ ಅಪ್ಡೇಟ್ ಬಂದಿದೆ. ಓಕೆ, ಎಲ್ಲರಿಗೆ ಧನ್ಯವಾದಗಳು.